जगति जगति ನಮಸ್ತೆ, ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಹಳ್ಳಿಯಲ್ಲಿರುವ ಸರ್ಕಾರಿ ಶಾಲೆಗಳೆಂದರೆ ಅಯ್ಯೋ ಸರ್ಕಾರಿ ಶಾಲೆ ಅಂತ ಮೂಗುಮುರಿಯವರೇ ತುಂಬಾ ಜನ ಇರ್ತಾರೆ. ಅಂತಹ ಶಾಲೆಗಳಿಗೆ ಅಪವಾದವಾಗಿರುವಂತೆ ಸಿರ್ಸಿ ಸಮೀಪದ ಇಸ್ಲೂರಿನ ಹತ್ತಿರದ ದಾನಂದಿಯ ಹಿರಿಯ ಪ್ರಾಥಮಿಕ ಶಾಲೆ ಒಂದು. ಶಾಲೆಯನ್ನು ವೀಕ್ಷಿಸಿದಾಗ ತುಂಬಾ ಸಂತೋಷದ ಸಂಗತಿಗಳು ಕಂಡು ಬಂದು, ಪ್ರತಿ ತರಗತಿಗಳು, ಪ್ರತಿ ಶಿಕ್ಷಕರು ಕೂಡ ಅಷ್ಟು ಉತ್ಸುಕರಾಗಿ ಶಾಲೆಯನ್ನ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಂತಹ ಶಾಲೆಗಳಿಗೆ ಆಗಿ ಹೋದಂತ ಶಿಕ್ಷಕರು ಕೂಡ ತುಂಬಾ ಶ್ರಮಿಸಿರ್ತಾರೆ. ಅವರ ಜೊತೆಗೆ ಈಗ ಇಲ್ಲಿ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮುಖ್ಯಾಧ್ಯಾಪಕಿ ಗೀತಾಂಜಲಿ ಭಟ್ ಅವರನ್ನ ನಾವು ಮಾತಾಡ್ಸೋಣ. ನಮಸ್ತೆ ಗೀತಾಂಜಲಿ ಭಟ್ ಅವರೇ. ಗೀತಾಂಜಲಿ ಭಟ್ ಅವರೇ, ಈ ಶಾಲೆಗೆ ಬಂದಾಗ ನೀವು ಮುಖ್ಯಾಧ್ಯಾಪಕಿಯಾಗಿ ಇಲ್ಲಿ ಕೆಲಸ ಮಾಡ್ತೀರಿ ಅಂತ ಗೊತ್ತಾಯ್ತು. ನಿಮ್ಮ ಮೂಲ ಊರು, ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಹಾ, ನನ್ನ ಮೂಲ ಊರು ಅಂದ್ರೆ ನಾನು ಹುಟ್ಟಿದ್ದು ಯಲ್ಲಾಪುರದಲ್ಲಿ. ಯಲ್ಲಾಪುರ ಇದು ನನ್ನ ವಿದ್ಯಾಭ್ಯಾಸ ಎಲ್ಲ ಯಲ್ಲಾಪುರದಲ್ಲಿ. ಆ ನಂತರ TCH ಕುಮಟಾ ಡಯಟ್ ಅಲ್ಲಿ. ನಂತರ ನಾನು ಶಿಕ್ಷಕ ವೃತ್ತಿ ಅಂದ್ರೆ ಜಾಬ್ ಸಿಗೋದಕ್ಕಿಂತ, ಸರ್ಕಾರಿ ನೌಕರಿಗೆ ಸೇರೋದಕ್ಕಿಂತ ಮೊದಲು 3 ವರ್ಷ ಅಂದ್ರೆ ನನ್ನ TCH ಎಕ್ಸಾಮ್ ಅನ್ನ ಮುಗಿಸಿ ಹಾಗೆ ನಾನು ಕಲ್ತಂತ ಹೈಸ್ಕೂಲ್ ಪ್ರಗತಿ ವಿದ್ಯಾಲಯ ಭರತನಹಳ್ಳಿಯಲ್ಲಿ ಸೇರ್ಕೊಂಡೆ. ಆಮೇಲೆ ನಿಮ್ದು ಸರ್ಕಾರಿ ಶಿಕ್ಷಕಿಯಾಗಿ ನೇಮಕ ಆದ್ಮೇಲೆ ಯಾವ್ಯಾವ ಊರುಗಳಲ್ಲಿ ಸೇವೆ ಸಲ್ಲಿಸಿದ್ದೀರಿ? ಸರ್ಕಾರಿ ನೌಕರಿ ಅಂದ್ರೆ 2002 ಆಗಸ್ಟ್ 1 ಜಾಯ್ನಿಂಗ್ ನಂದು. ಈಗ 20 ವರ್ಷ ಸೇವೆ ಮುಗಿತು. ಬೆಳಗಾವಿ ಅಥಣಿ ತಾಲೂಕಿನಲ್ಲಿ, ಅಲ್ಲಿ ಐಗಿಳಿ ಅಂತ ಹೇಳಿ, ಅಲ್ಲಿ ಒಂದು LPS ಕೆಲಸಂಗದವರ ತೋಟ ಅಂತ, ಅಲ್ಲಿ ನನ್ನ ಮೊದಲ ಗೌರ್ಮೆಂಟ್ ಜಾಬ್ ಸ್ಟಾರ್ಟ್. ಹಾ, ಅಲ್ಲಿ 2 ವರ್ಷ ಸೇವೆ ಸಲ್ಲಿಸಿದೆ. ಅಲ್ಲಿ 2 ವರ್ಷ ಸೇವೆ ಸಲ್ಲಿಸಿ ನಂತರ ಸಿರ್ಸಿ ತಾಲೂಕಿಗೆ ಮ್ಯೂಚುವಲ್ ತಗೊಂಡು ಬಂದೆ, ಪರಸ್ಪರ ವರ್ಗಾವಣೆ ಮೂಲಕ. ಇಲ್ಲಿ ಜಡ್ಡಿಗೆದ್ದೆ ಹತ್ರ ಧೂಳಹಳ್ಳಿ ಅನ್ನುವಂತ ಒಂದು LPS ಶಾಲೆ, ಅಲ್ಲೂ ಸಹ ಏಕೋಪಾಧ್ಯಾಯನಾಗಿ 5 ವರ್ಷ ಕೆಲಸ ಮಾಡಿದ್ದೆ. ನಂತರ ನೇಯ್ಗಾರ್ 2009ರಿಂದ ಈ 2022ರವರೆಗೆ ನೇಯ್ಗಾರ್ ಶಾಲೆಯಲ್ಲಿ ದೀರ್ಘಕಾಲ ಕೆಲಸ ಮಾಡಿದೆ. ಅಲ್ಲಿ ಅನುಭವ ತುಂಬಾ ಅದ್ಭುತ. ಸಿಕ್ಕಾಪಟ್ಟೆ ಇಷ್ಟಪಟ್ಟು ಸ್ಕೂಲ್, ತುಂಬಾ ಒಳ್ಳೆ ಸ್ಕೂಲ್, ತುಂಬಾ ಚೆನ್ನಾಗಿದೆ ಸ್ಕೂಲ್ ಮಾತ್ರ. ಅಲ್ಲಿ ಜನರು ಇರಬಹುದು ಅಥವಾ ನಮ್ಗೆ SDMC ಅವ್ರು ಇರ್ಬಹುದು, ಅಲ್ಲಿ ಶಿಕ್ಷಕರು ಇರಬಹುದು. ಮಕ್ಕಳ ಸಂಖ್ಯೆನೂ ತುಂಬಾ ಇತ್ತು. ಮತ್ತೆ ತುಂಬಾ ಟ್ಯಾಲೆಂಟೆಡ್ ಮಕ್ಕಳು, ಎಲ್ಲಾ ಮಕ್ಕಳು ತುಂಬಾ ಅತ್ಯುತ್ತಮವಾದಂತಹ ಮಕ್ಕಳು. ನಮ್ಗೆ ಅಂದ್ರೆ ಈಗ 13 ವರ್ಷ ಅಲ್ಲಿ ಹೇಗ್ ಕಳೆದಿದ್ದೆ ಅಂತ ಗೊತ್ತಿಲ್ಲ, ಅಂದ್ರೆ ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನೀವು ಬಂದ ನಂತರ ಈಗ 1.5 ವರ್ಷದಿಂದ ಏನೇನು ಅಭಿವೃದ್ಧಿಗಳನ್ನ, ನೀವೇನಾದ್ರೂ ಇಲ್ಲಿ ಹೊಸ ಅಭಿವೃದ್ಧಿಗಳನ್ನ ಈ ಶಾಲೆಗಾಗಿ ಏನಾದ್ರು ಮಾಡಿದೀರಾ ಅಥವಾ ಯಾರ್ದಾರು ಸಹಾಯ ತಗೊಂಡು ಮಾಡಿಸಿದೀರಾ? ನೀವು ಬಂದ ಮೇಲೆ ಇಲ್ಲಿ ಬದಲಾವಣೆ ಹೇಗಾಗಿದೆ? ನಾನು 2022 ಏಪ್ರಿಲ್ ಅಲ್ಲಿ ವರ್ಗಾವಣೆಯಾಗಿ ಈ ಶಾಲೆಗೆ ಬಂದೆ ನೇಯ್ಗಾರದಿಂದ. ಬಂದ ನಂತರ ಇಲ್ಲಿ ಮೊದಲು ಒಬ್ರು ಸರ್ ಇದ್ದಿದ್ರು, ಇಲ್ಲಿ ಒಬ್ರು ಹರೀಶ್ ನಾಯ್ಕ್ ಅಂತ ಹೇಳಿ ಒಬ್ರು ಸರ್ ಇದ್ರು. ಅವರ ನಂತರದಲ್ಲಿ ನಾನು ಇಲ್ಲಿ ಬಂದು ಇದಾಗಿದ್ದು. ಮುಖ್ಯವಾಗಿ ನಾನು ಇಲ್ಲಿ ಎಲ್ಲರಿಗಿಂತ ಜೂನಿಯರ್, ಆದ್ರೂ ಮುಖ್ಯಾಧ್ಯಾಪಕಿ ಆದಂತ ಪ್ಲೇಸು ನನಗೆ ಕಾಯ್ತಾ ಇತ್ತು ಅಂತ ಹೇಳ್ಬಹುದು. ನೀವೇ ಜೂನಿಯರ್ ಅಂತ ಹೇಳಿದ್ರಿ, ಆದ್ರೂ ಇಲ್ಲಿ ಮುಖ್ಯಾಧ್ಯಾಪಕಿಯಾಗಿ ನೀವು ಕೆಲಸ ಹೇಗ್ ಮಾಡ್ತಾ ಇದ್ರಿ? ಅದು ಹೇಗಾಯ್ತು? ಇಲ್ಲಿರುವಂತಹ ಶಿಕ್ಷಕರಲ್ಲಿ ನಾನೇ ಜೂನಿಯರು. ಇಲ್ಲಿ ಇರುವಂತಹ 2 ಶಿಕ್ಷಕರು, ನಾಗವಾಣಿ ಹೆಗಡೆ ಮತ್ತು ನಾಗವಾಣಿ ಗೌಡ ಅಂತ ಹೇಳಿ ಇಬ್ರು ಶಿಕ್ಷಕರಿದ್ದಾರೆ. ಅವರಿಬ್ರು ನಾನಿಲ್ಲಿ ಬಂದಾಗ, ಅಂದ್ರೆ ಇಲ್ಲಿ ಮೊದಲು ಒಬ್ರು HM ಸರ್ ಇದ್ರು. ಅವ್ರು ಹೋದಂತ ಸಂದರ್ಭದಲ್ಲಿ ನಾವು ನಿಮಗೆ ಸಹಾಯ ಸಹಕಾರವನ್ನ ನೀಡ್ತೇವೆ, ನೀವೇ HM ಪೋಸ್ಟ್ ಅನ್ನ ವಹಿಸ್ಕೊಳ್ಬೇಕು, ಮತ್ತೆ ನೇಯ್ಗಾರ್ ಶಾಲೆಯಲ್ಲೂ ಸ್ವಲ್ಪ ಅಭಿವೃದ್ಧಿ ಇದನ್ನೆಲ್ಲ ಮಾಡಿದ್ದು, ಇದರಿಂದ ನೀವು ಇಲ್ಲಿ HM ಆದ್ರೆ ನೀವು
ಇದು ಅಭಿವೃದ್ಧಿಗೆ ಹೆಲ್ಪ್ ಆಗತ್ತೆ, ನಾವು ನಿಮ್ಗೆ ಸಹಕಾರ ಕೊಡ್ತೇವೆ ಮಾಡಿ ಅಂತ ಹೇಳಿ ನೀವು ಬಹುಮತದಿಂದ ಆಯ್ಕೆಯಾಗಿದ್ದು. ಬಂದು 1 ತಿಂಗಳಿಗೆ ನಾನು HM ಚಾರ್ಜ್ ಅನ್ನ ತಗೊಂಡೆ. ಆಮೇಲೆ ಪ್ರಮೋಷನ್ HM ಅಲ್ಲ, ಇದು ಪ್ರಮೋಷನ್ ಆಗಿ HM ಅಲ್ಲ. ಈಗ ಇಲ್ಲಿ ಅಂದ್ರೆ ಈಗ ಕಡಿಮೆ ಮಕ್ಕಳು ಇರುವಂತ ಸ್ಕೂಲಿಗೆ HM ಅನ್ನ ಕೊಡೋದಿಲ್ಲ, 60 ಮೇಲೆ ಇರ್ಬೇಕು ಮಕ್ಕಳು. ಆ ರೂಲ್ಸ್ ಇದೆ. ಇಲ್ಲಿಗ ನಾವು ಇರೋ ಶಿಕ್ಷಕರಲ್ಲಿ ನಾನು HM. ಎಷ್ಟು ಮಕ್ಕಳಿದ್ದಾರೆ? ಮಕ್ಕಳು 21 ಮಕ್ಕಳಿದ್ದಾರೆ. ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಇದೆ ನಮ್ಮ ಶಾಲೆ ಇದಕ್ಕೆ. ಇಲ್ಲಿ ಹತ್ರದಲ್ಲೆಲ್ಲೂ ಮನೆ ಊರು ಎಲ್ಲ ಇಲ್ಲ. ಮಕ್ಕಳು ಹಾಗೇಳಿ ಇಲ್ಲಿರುವಂತಹ ಮಕ್ಕಳಲ್ಲಿ ಎಲ್ಲ ಇಲ್ಲೇ ಬರ್ತಾ ಇದ್ದಾರೆ. ಹತ್ರದಲ್ಲಿ ಮನೆಗಳು ತುಂಬಾ ಕಡಿಮೆ ಇರೋದ್ರಿಂದ ಮಕ್ಕಳ ಸಂಖ್ಯೆ ಅಭಾವ ಜಾಸ್ತಿ ಇದೆ. ಮತ್ತೆ ನೀವು ಬಂದ್ಮೇಲೆ ಇಲ್ಲಿ ಆಗಿದ್ದ ಅಭಿವೃದ್ಧಿ ಬಗ್ಗೆ? ಬಂದ್ಮೇಲೆ ಅಂದ್ರೆ ಇಲ್ಲಿ ಬಂದ ನಂತರ ನಾನು ಮೊದಲನೇದಾಗಿ ಏನ್ ಮಾಡಿದೆ ಅಂದ್ರೆ ಪಾಲಕರನ್ನೆಲ್ಲ ಸೇರಿಸ್ಕೊಂಡು ಒಂದು ಮೀಟಿಂಗ್ ಅನ್ನ ಮಾಡಿದೆ. ಅಂದ್ರೆ ನಮ್ಮ ಶಾಲೆ ಏನೇನ್ ಅವಶ್ಯಕತೆ ಇದೆ, ಇಂತಿಂತ ಅವಶ್ಯಕತೆ ಒಂದು ಲೀಸ್ಟ್ ಮಾಡಿದೆ. ಒಂದು ಲೀಸ್ಟ್ ಮಾಡಿ ಇಂತಿಂತ ಅವಶ್ಯಕತೆ ಇದೆ ನಮ್ಮ ಶಾಲೆಯಲ್ಲಿ, ಇದನ್ನ ನಾವು ಪೂರೈಸ್ಕೊಳ್ಬೇಕು ಅಂದ್ರೆ ಏನ್ ಮಾಡಬಹುದು ಅಂತ ಹೇಳಿ ಎಲ್ಲ ಪಾಲಕರು ಮತ್ತೆ SDM ಸರ್ ಜೊತೆ ಚರ್ಚೆ ಮಾಡಿದೆ. ಚರ್ಚೆ ಮಾಡಿ ಅವ್ರಿಗೆ ಏನ್ ಹೇಳ್ದೆ ಅಂತಂದ್ರೆ ಯಾರು ಯಾರ ಹತ್ರನು ದುಡ್ಡು ತಗೊಳ್ಳೋದು ಬೇಡ. ದುಡ್ಡು ತಗೊಂಡು ಅದನ್ನ ನಾವ್ ಏನೋ ಮಾಡಿದ್ವಿ ಅಂತ ಆಗೋದು ಬೇಡ. ಏನೇ ಒಂದು ವಸ್ತು ನಾವು ಲೀಸ್ಟ್ ಮಾಡಿದೇವಲ್ಲ ಅದನ್ನ ಯಾರು ಕೊಡ್ತಾರೆ, ಯಾರೇ ಕೊಡ್ಲಿ, ಯಾರು ಕೊಡ್ತಾರೆ ಅಥವಾ ಯಾರೋ 1-2-3 ಜನ ಸೇರ್ಕೊಡ್ಲಿ, ನಮ್ಮ ಬೇಡಿಕೆಯನ್ನ ಅವ್ರ ಹತ್ರ ಕೇಳೋದು. ಅವ್ರು ಕೊಟ್ರೆ ಖುಷಿಯಿಂದ ಸ್ವೀಕರಿಸೋದು ಅಂತ ಹೇಳಿ ನಾವು ನಮ್ಮ ಪಾಲಕರಿಗೆಲ್ಲ ಅದನ್ನ ಹೇಳಿದೆ. ತುಂಬಾ ಜನ ಪಾಲಕರು ಇದ್ರ ಬಗ್ಗೆ ಓಡಾಡಿದ್ರು. ಮತ್ ತುಂಬಾ ಜನ ದಾನಿಗಳು ನಮ್ಗೆ ಸಹಾಯ ಹಸ್ತನೇ ಹರಿದು ಅಂತ ಹೇಳ್ಬೇಕು. ತುಂಬಾ ಚೆನ್ನಾಗಿ ದಾನಿಗಳು ಸಹಾಯ ಮಾಡಿದ್ರು. ಈ 1 ವರ್ಷದಲ್ಲಿ ನಮ್ಮ ಶಾಲೆಗೆ ಟಿವಿ, ಪ್ರಿಂಟರು ಮತ್ತೆ ಎಲ್ಲಾ ಮೇಲ್ಛಾವಣಿಗೆ ಕಬ್ಬಿಣದ ರೀಪ್ಗಳು, ಆಮೇಲೆ ನೆಲಕ್ಕೆ ಟೈಲ್ಸು, ಆಮೇಲೆ ಅಡಿಗೆ ಮನೆಯಲ್ಲಿ ಗ್ಯಾಸು, ಇದು ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಇದಾಯ್ತು. ಅದೇ ನಾವು ಇತ್ತೀಚೆಗೆ ಕೆಲವೊಂದು ಶಾಲೆಗೆ ನಾನು ನೋಡ್ದೆ. ಪಾಪ ಆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಹೇಗೆ ಕುಳಿತುಕೊಳ್ತಾರೋ, ತೀರಾ ಅಂದ್ರೆ ಇನ್ನೇನು ಶಾಲೆ ಬೀಳ್ತಿದೆಯೋ ಅನ್ನೋ ಸ್ಥಿತಿಯಲ್ಲಿರೋ ಶಾಲೆ ನೋಡ್ಕೊಂಡು ಬಂದ್ವಿ. ಈ ಶಾಲೆ ನೋಡಿದಾಗ ತುಂಬಾ ಖುಷಿ ಆಯ್ತು. ಶಾಲೆಗೆ ಏನೇನ್ ಬೇಕು ಎಲ್ಲ ವ್ಯವಸ್ಥೆಗಳಿವೆ. ನೆಲ ಇರ್ಲಿ, ಗೋಡೆಗೆ ಪೇಂಟಿಂಗ್ ಇರ್ಲಿ, ಕ್ಲಾಸ್ ರೂಮ್ ವ್ಯವಸ್ಥೆಗಳಿರ್ಲಿ, ತುಂಬಾ ಸಂತೋಷ. ಪೇಂಟಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವು ಶಿಕ್ಷಕರು 3 ಜನ ಮಾತಾಡ್ಕೊಂಡ್ವಿ. ನಮ್ಮ ಕ್ಲಾಸ್ ಅನ್ನ ನಾವು ಡೆಕೋರೇಷನ್ ಮಾಡ್ಕೊಳ್ಳೋದು. ನಮ್ಮ ಕ್ಲಾಸಿಗೆ ನಮ್ಗೆ ಏನ್ ಬೇಕೋ ಅದನ್ನ ನಾವು ಡೆಕೋರೇಷನ್, ಅದಕ್ಕೆ ಏನ್ ಬಂತು ಅದು ನಾವು. ಹಾಗಾಗಿ ನಾವು ಇಲ್ಲಿ 3 ಜನ ಶಿಕ್ಷಕರು ಏನ್ ಮಾಡಿದ್ವಿ, ನಮ್ಮ ಕ್ಲಾಸಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಡೆಕೋರೇಷನ್ ಮಾಡ್ತಾ ಇದ್ದೇವೆ. ಎಲ್ಲ ಶಿಕ್ಷಕರು ತುಂಬಾ ಸಹಾಯ ಮಾಡ್ತಾರೆ, ಸಹಕಾರ ಇದೆ. ಎಲ್ಲ ಶಿಕ್ಷಕರದು ಸಹಕಾರ ತುಂಬಾ ಇದೆ. ಹಾಗಾಗಿ ನನಗೆ ಮುಖ್ಯಾಧ್ಯಾಪಕನ ಕೆಲಸ ಮಾಡ್ಲಿಕ್ಕೆ ಏನು ಹೆವಿ ಅನ್ನಿಸ್ತಾ ಇಲ್ಲ. ಹೌದು, ಆರಾಮಾಗಿ 3 ಜನ ಹೊಂದ್ಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ಆರಾಮಾಗಿ ವರ್ಕ್ ನಡೀತಾ ಇದೆ. ಈ ಶಾಲೆಯ STMC ಸದಸ್ಯರಾದ ಮಲ್ಲೇಶಪ್ಪ ಅವರೇ, ಈ ಶಾಲೆ ಬಗ್ಗೆ, ಈ ಶಾಲೆ ಶಿಕ್ಷಕಿಯರು ಮತ್ತೆ ಮಕ್ಕಳ ಬಗ್ಗೆ ನೀವೇನ್ ಹೇಳ್ತೀರಾ? ಈ ಹಿಂದೆ ನಮ್ಮ ಶಾಲೆ ಸ್ವಲ್ಪ ಅಭಿವೃದ್ಧಿಯಲ್ಲಿ ಕಡಿಮೆ ಪ್ರಮಾಣದಲ್ಲಿತ್ತು. ಇವಾಗ ನಮ್ಮ ಶಿಕ್ಷಕರು ಬೇರೆ ಬೇರೆ ಸಾಮಾಜಿಕ ಸೇವೆಯನ್ನು ಸಲ್ತಕ್ಕಂಥ ವ್ಯಕ್ತಿಗಳನ್ನು ಸಂಪರ್ಕದಲ್ಲಿ ಮತ್ತು ಅವರ ಒಂದು ಒಡನಾಟದಲ್ಲಿ ಬೆಳೆಸಿಕೊಂಡು ನಮ್ಮ ಶಾಲೆಯ ಅಭಿವೃದ್ಧಿಯನ್ನು, ಸಾಕಷ್ಟು ಅಭಿವೃದ್ಧಿಯ ಕೆಲಸವನ್ನು ಮಾಡಿದ್ದಾರೆ. ಇವತ್ತೆ ಮೇಲ್ಛಾವಣಿ ಇರಬಹುದು, ಈ ನೆಲ, ಚೇರ್, ಡೆಸ್ಕ್, ಅನೇಕ ರೀತಿಯ ಸೌಲಭ್ಯಗಳನ್ನು ಇವತ್ತು ಅವರು ಈ ಶಾಲೆ ಬಗ್ಗೆ ಹಗಲಿರುಳು ಶ್ರಮ ವಹಿಸಿ ತಮ್ಮ ಸೇವೆಯನ್ನ ಈ ಶಾಲೆಗೆ ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಇದಕ್ಕಾಗಿ ಇವತ್ತೇ ನಾವು ಯಾರೇ ಅಭಿವೃದ್ಧಿ ಮಾಡಿದ್ರು ನಾವು ಮಾಡಿದ್ದಾರ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನಾವ್ ಹೇಳದೆ ಹೋದ್ರು ಆ ಭಗವಂತ ಒಂದು ಗೊತ್ತಿರ್ತದೆ. ಅದಕ್ಕಾಗಿ ನಾನು ಹೆಚ್ಚಿನ ರೀತಿಯಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈ ಶಾಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಅವರು ಹಗಲಿರುಳು ಚಿಂತನೆಗಾರರಾಗಿ ಇವತ್ತು ನಮ್ಮಲ್ಲಿಗೆ ಬಂದಿದ್ದಾರೆ ಅಂದ್ರೆ ನಾವು ಖುಷಿ ಪಡಬೇಕು. ನಮ್ಮ ಮಕ್ಕಳನ್ನ ಈ ಶಾಲೆಗೆ ನಾವು ಕರೆ ತಂದು ನಮ್ಮ ಶಾಲೆಯ ಒಂದು ಸರ್ವತ ಅಭಿವೃದ್ಧಿಗೆ ನಾವು ಸಹ ಅವಕ್ಕೆ ಸಹಕಾರ ಕೊಡ್ತೇವೆ. ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರು ನಮ್ಮನ್ನು ಗೌರವದಿಂದ ಕಾಣ್ತಾ ಇದ್ದಾರೆ, ನಾವು ಅವರನ್ನು ಗೌರವದಿಂದ ಕಾಣ್ತಾ ಇದ್ದೇವೆ. ಇಷ್ಟು ಹೇಳಿ ನನ್ನ 4 ಮಾತುಗಳು.
ತುಂಬಾ ಸಂತೋಷದ ವಿಷಯವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಯಾಕೆಂದ್ರೆ ಶಾಲೆಯ ಅಭಿವೃದ್ಧಿ ಮಾಡಿದವರನ್ನ ನೆನಪಿಸ್ಕೊಂಡಿದ್ದೀರಾ ಈ ಸಮಯದಲ್ಲಿ. ಹಿಂದೆ ಯಾರ್ಯಾರು ಇಲ್ಲಿ ಶಾಲೆ ಅಭಿವೃದ್ಧಿಗೆ ಶ್ರಮಿಸಿದವರನ್ನು ಕೂಡ ನೆನೆಸ್ಕೊಂಡಿದ್ದೀರಾ. ಮತ್ತೆ ನಿಮ್ಮ ಮಾತಿನಲ್ಲೇ ಗೊತ್ತಾಗ್ತದೆ ನೀವು ಈ ಶಾಲೆಗೆ ಮತ್ತೆ ಈ ಶಿಕ್ಷಕರಿಗೆ ಎಷ್ಟು ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. STMC ಅವರು ಅಂದ್ರೆ ಯಾವ ತರ ನೀವು ಈ ಶಾಲೆಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ನೋದು. ತುಂಬಾ ಧನ್ಯವಾದಗಳು ಸರ್ ನಮ್ಮೊಡನೆ ಎರಡು ಮಾತನಾಡಿ. ಸಹ ಶಿಕ್ಷಕರಲ್ಲಿ ಒಬ್ಬರಾದವರು ನಾಗವೇಣಿ ಹೆಗಡೆ ಅಲ್ವಾ ಮೇಡಮ್? ನಿಮ್ಮ ಮೂಲ ಊರು ಮತ್ತೆ ನೀವು ಎಷ್ಟು ವರ್ಷ ಈ ವೃತ್ತಿಯಿಂದ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ. ಮೂಲ ಊರು ಹೊನ್ನಾವರ ತಾಲೂಕು ನಗರಿ ಅಂತ. ನಾನು ಮೊದಲು ಗೇರ್ಸಪ್ಪದಲ್ಲಿ 5 ವರ್ಷ ಸರ್ವಿಸ್ ಮಾಡಿ ಈಗ ಇಲ್ಲಿ ಬಂದು 20 ವರ್ಷ ಆಯ್ತು ಶಾಲೆಗೆ ಬಂದು. ಹೌದಾ? ಮೋಸ್ಟ್ ಸೀನಿಯರ್ ಅವರು. ಹೌದಾ? ನಿಮ್ಮ ಅನುಭವ ಈ ಶಾಲೆಯಲ್ಲಿ ಹೇಗೆ? ಈ ಊರು ಮತ್ತೆ ಈ ಶಾಲೆ ಮಕ್ಕಳು ಹೇಗೆ ಸಪೋರ್ಟಿವ್ ಆಗಿದ್ದಾರೆ ನಿಮ್ಗೆ? 20 ವರ್ಷದಿಂದ ಇದ್ದೇನೆ ಅಂದ್ರೆ ಚೆನ್ನಾಗಿದೆ ಅಂತಾನೆ ಅರ್ಥ. ತಾವು ಎಷ್ಟು ವರ್ಷದಿಂದ ಈ ವೃತ್ತಿಯಲ್ಲಿದ್ದೀರಾ? ನಾನು 27ನೇ ವರ್ಷ ಇದು ಸೇವೆಯಲ್ಲಿ ಸಲ್ಲಿಸ್ತಾ ಇದ್ದೀನಿ. ಹೌದಾ? ಮೊದಲು ನಮ್ದು ಮೂಲ ಬನವಾಸಿ ಹತ್ರ ಬಾಸಿ ಹೇಳಿ ಫಸ್ಟ್ ಅಪಾಯಿಂಟ್ಮೆಂಟ್ ಬನವಾಸಿ ಹತ್ರನೇ ತಿರುಣಿ ಹೇಳಿ ಅಪಾಯಿಂಟ್ ಅಲ್ಲಿ 8 ವರ್ಷ ಮಾಡಿದ್ದೆ. ಆಮೇಲೆ ಸಿರ್ಸಿ ನಗರ 5 ನಂಬರ್ ಶಾಲೆಯಲ್ಲಿ 13 ವರ್ಷ ಮಾಡಿದ್ದೆ. ಹೌದಾ? ಅಲ್ಲಿಂದ ಹೆಚ್ಚುವರಿಯಾಗಿ ಈ ಶಾಲೆಗೆ ಫಸ್ಟ್ ಬರುವಾಗ ಅಳ್ತಾನೆ ಬಂದಿದ್ದೆ. ಅಂದ್ರೆ ಇಲ್ಲಿ ಆಗಪ್ಪ ಬರೋದು ಈ ಕಾಡಲ್ಲಿ ಹೇಗೆ ನೌಕರಿ ಮಾಡೋದು ಹೇಳ್ಕೊಂಡು ತುಂಬಾ ಹೆದರ್ಕೊಂಡೇ ಬಂದಿದ್ದೆ. ಆದ್ರೆ ಆಮೇಲೆ ಕ್ರಮೇಣ ಇಲ್ಲಿ ವಾತಾವರಣ, ಇಲ್ಲಿ ಜನ ಎಲ್ಲ ತುಂಬಾ ಪಾಲಕರು ತುಂಬಾ ಸಪೋರ್ಟಿವ್ ಇದ್ದಾರೆ. ಬಂದ್ಮೇಲೆ ಈಗ ಬಂದ 8 ವರ್ಷ ಆಯ್ತು ಇಲ್ಲಿ. ಈ 8 ವರ್ಷದ ಅವಧಿಯಲ್ಲಿ ನಿಜವಾಗ್ಲೂ ಎಷ್ಟು ಖುಷಿಯಾಗಿದೀವಿ ಅಂದ್ರೆ ಮತ್ತೆ ಇಲ್ಲಿಂದ ಎಲ್ಲೂ ನಮ್ಮನೆ ಕಳ್ಸೋದ್ ಬೇಡ. ಈಗ 3 ಜನ ಶಿಕ್ಷಕಿಯರಿಂದ ಒಂದು ಶಾಲೆ ಎಷ್ಟು ಅಭಿವೃದ್ಧಿ ಮಾಡ್ಬೋದು ಅಂದ್ರೆ ಶಿಕ್ಷಕಿಯರು ಮತ್ತೆ ಊರವರು ಮತ್ತೆ SDMC ಎಲ್ಲ ಏಕತಾನತೆಯಿಂದ ಹೋದ್ರೆ ಒಂದು ಶಾಲೆಯನ್ನ ಎಷ್ಟು ಅಭಿವೃದ್ಧಿ ಪಡಿಸ್ಬೋದು ಅನ್ನೋದನ್ನ ನೀವು ತೋರ್ಸ್ಕೊಟ್ಟಿದ್ದೀರಿ. ನೀವೆಲ್ಲ ಮಾದರಿ. ಇಲ್ಲಿ ಹತ್ರ ಮನೆಗಳಿಲ್ಲ, ಮನೆಗಳಿಲ್ಲ. ಹಾ, ಮಕ್ಕಳ ಸಂಖ್ಯೆ ನಿಮ್ಮ ಒಂದು ಶಕ್ತಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಅನಿಸ್ತು ನನಗೆ. ಆಗ್ಲಿ, ಅದೇನೇ ಇರ್ಲಿ, ಇನ್ನು ಚೆನ್ನಾಗಿ ಮಕ್ಕಳ ಬರ್ಲಿ ಈ ಸ್ಕೂಲಿಗೆ ಇನ್ನು ಮುಂದಿನ ದಿನಗಳಲ್ಲಿ. ಅಂದ್ರೆ ಊರವರು ಸಪೋರ್ಟ್ ಇದ್ರೆ ಮೊದ್ಲೆಲ್ಲ ಮಾಡ್ತಿದ್ರಂತೆ, ಬೇರೆ ಹೊರಗಡೆ ಊರಿಂದ ಮಕ್ಕಳನ್ನ ಮನೇಲಿ ತಂದಿಟ್ಕೊಂಡು ಶಾಲೆ ಉಳಿಸ್ಬೇಕು ಅನ್ನೋದು ಆಗಿನ ಹಿರಿಯರ ಒಂದಿದು. ಅದೇ ರೀತಿ ಇಲ್ಲಿ ಹಿರಿಯರು ಅಥವಾ ಇಲ್ಲಿ ಊರವರು ಶ್ರಮ ವಹಿಸಿ ಈ ಶಾಲೆನ ಉಳಿಸ್ಕೊಂಡು ಹೋಗ್ಲಿ ಅನ್ನೋದೇ ನನ್ನ ಒಂದು ಆಸೆ. ಯಾಕೆಂದ್ರೆ ಇಷ್ಟು ಒಳ್ಳೆ ಸುವ್ಯವಸ್ಥೆಯಲ್ಲಿದ್ದ ಶಾಲೆ ಇನ್ನು ಶಾಲೆ ಮಕ್ಕಳಿಲ್ಲದೆ ಹೋಗ್ಬಾರ್ದು ಅನ್ನೋ ಒಂದು ಕಳಕಳಿ. ನಮ್ಮ ಚಾನೆಲ್ ನಿಂದ ನಿಮ್ಮ 3 ಶಿಕ್ಷಕರಿಗೂ ತುಂಬಾ ಹೃದಯದ ಧನ್ಯವಾದಗಳು. ನೀವು ಸಹ ನಮ್ಮ ಈ ಹಳ್ಳಿಯಲ್ಲಿರುವಂತಹ ಈ ಶಾಲೆಯನ್ನ ನೀವು ಹುಡ್ಕೊಂಡು ಬಂದು ಒಂದು ಸಂದರ್ಶನವನ್ನ ಮಾಡಿ ಅಂದ್ರೆ ಒಂದು ಹಳ್ಳಿಯಲ್ಲಿರುವಂತಹ ಒಂದು ಶಾಲೆಗೂ ಒಂದು ಬೆಳಕನ್ನು ಚೆಲ್ಲುವ ಪ್ರಯತ್ನ ಮಾಡಿದ್ದಕ್ಕೆ ನಿಮಗೂ ತುಂಬಾ ತುಂಬಾ ಧನ್ಯವಾದಗಳು. ಆಗ್ಲಿ, ಇನ್ನೂ ಒಳ್ಳೆ ರೀತಿಯಿಂದ ಶಾಲೆ ನಡೀಲಿ. ನಿಮ್ಮ ಶಿಕ್ಷಕ ಜೀವನನು ತುಂಬಾ ಯಶಸ್ವಿಯಾಗಿ ಪೂರ್ತಿಗೊಳ್ಳಲಿ ಅಂತ ನಮ್ಮೆಲ್ಲರ ಹಾರೈಕೆ. ಧನ್ಯವಾದಗಳು. ಜಗತಿ